ಇನ್ನು ಅಡ್ಡ ಮತದಾನದ ಬಗ್ಗೆ ಸಿ ಟಿ ರವಿ ಕೊಟ್ಟಿರುವಂಥ ಪ್ರತಿಕ್ರಿಯೆ ಏನು, ಇದೆಲ್ಲದರ ಜೊತೆಗೆ ಬೇಳೂರು ಗೋಪಾಲಕೃಷ್ಣ ಟಾಂಗ್ ಕೊಟ್ಟಿದ್ದಾರೆ, ಏನು ಹೇಳಿದರು ಬನ್ನಿ ನೋಡೋಣ. ಎನ್ ಡಿ ಎ ಕಡೆಯಿಂದ 12 ಅಡ್ಡ ಮತಗಳಾಗಿರೋದು ಸ್ಪಷ್ಟ. ಅದರಲ್ಲಿ ಬಿ ಜೆ ಪಿದೇ ಅನ್ನೋದು 4, ಎನ್ ಡಿ ಎದು ಅನ್ನೋದು 8. ಅದರಲ್ಲಿ ಯಾರು ಹಾಕಿದ್ದಾರೆ ಅನ್ನೋದು ಸುಲಭವಾಗಿ ಪತ್ತೆ ಆಗುವ ಸಂಗತಿ ಅಲ್ಲ. ಅದಾದ ನಂತರ ಏನು ಮಾಡಬೇಕು ಅನ್ನೋದು ಪಕ್ಷದ ಶಿಸ್ತು ಸಮಿತಿಗೆ, ಪಕ್ಷದ ವರಿಷ್ಠರಿಗೆ ಸಂಬಂಧಪಟ್ಟಿದ್ದು. ನನ್ನ ಕೆಲಸ ಮಾಹಿತಿಯನ್ನು ಸಂಗ್ರಹಿಸಿ ಕೊಡೋದಷ್ಟೇ ನಮ್ಮ ಕೆಲಸ. ಆ ಮಾಹಿತಿ ಸಂಗ್ರಹಿಸಿ ಕೊಡ್ತೀವಿ. ಅಡ್ಡ ಮತದಾನದಲ್ಲಿ ಇವತ್ತು ಬಿ ಜೆ ಪಿ ಮತ್ತು ದಳ ಅಡ್ಡಾಗಿ ಹೋಗಿದೆ, ಇವತ್ತು ಅಡ್ಡ ಮಲಗಿದ್ದಾರೆ. ಇವತ್ತು ಆ ಪರಿಸ್ಥಿತಿಯಲ್ಲಿ ಆಗಿದೆ. ಯಾವ 17 ಜನರನ್ನ ನಮ್ಮದು ಅವತ್ತು ನಮ್ಮ ಎಮ್ ಎಲ್ ಎಗಳನ್ನು ತೆಗೆದುಕೊಂಡು ಹೋಗಿ ಅವತ್ತು ದುಡ್ಡಿನ ಹಾಮದಲ್ಲಿ ಇವತ್ತು ವಿಜೇಂದ್ರ ಮತ್ತು ಅವ್ರ ಪಕ್ಷ ಅವತ್ತು ಏನು ಮಾಡಿದರು, ಇವತ್ತು ಬುದ್ಧಿ ಕಲ್ತಿದ್ದಾರೆ ಅನ್ನೋದು ಅರ್ಥ ಇವತ್ತು. ಆಯಿತಾ? ನೀವು ಇವತ್ತು ಚಾಲೆಂಜ್ ಮಾಡಬೇಕಾಗತ್ತೆ. ಯಾಕಂದ್ರೆ ಅಧಿಕಾರ ಬಂದಂಥ ಸಂದರ್ಭದಲ್ಲಿ ಏನು ಬೇಕಾದ್ರೂ ಮಾಡ್ತಾರೆ, ನೀವು ತೋರಿಸ್ಕೊಟ್ಟಾಗಲ್ಲ ಅದು. ಹಾಗಾಗಿ ನಿಮ್ಮ ಪಕ್ಷದಲ್ಲೇ ಅಸಮಾಧಾನ ಇದೆ, ನಿಮ್ಮಲ್ಲೇ ನಿಮ್ಮ ಮೇಲೆ ಅವ್ರ ಮೇಲೆ ಅವರಿಗೆ ಏನು ಪಕ್ಷದಲ್ಲಿ ನಿಷ್ಠೆ ಇಲ್ಲ. ವಿಜೇಂದ್ರ ಮೇಲೆ ಯಾರಿಗೂ ನಿಷ್ಠೆ ಇಲ್ಲ. ಅಲ್ಲಿ ಬೇಕಾ ಸರ್? ಇದೇ ಯಡಿಯೂರಪ್ಪನವರು ಕುಮಾರಸ್ವಾಮಿಯವರು ಧರ್ಮಸ್ಥಳಕ್ಕೆ ಹೋಗಿ ನಾಣೆ ಪ್ರಮಾಣ ಮಾಡಿದ್ರಾ? ಹೋಗ್ಬಿಟ್ಟು ಅಲ್ಲಿ ಭಾಷಣ ಹೊಡೆದು ವಾಪಸ್ ಬಂದರು ಇಬ್ಬರು. ಅಂದರೆ ಇದು ಎಷ್ಟು ಕೆಟ್ಟ ಇದು ನಿರ್ಧಾರಗಳು ಅಂತ ತಿಳ್ಕೊಬೇಕು. ಆಣೆ ಪ್ರಮಾಣ ಮಾಡೋ ಧರ್ಮಸ್ಥಳ ಇವತ್ತೇನು ಪುಕ್ಕಟ್ಟೆ ಸಿಗಲಿಲ್ಲ ಇದು.